ಈ ಜಂಕ್ ಫುಡ್ಡಿಂದ ಭಾರಿ ಅನಾಹುತ ಆಗುತ್ತೆ ಹುಡುಗರಿಗೆ. ಈ ಹಣ್ಣು ಹಂಪಲು ಅಂಥವು ಏನಾರು ಕೊಟ್ಟರೆ ಚೆನ್ನಾಗೆ. ಈ ಸರ್ಕಾರದ ಆದೇಶಕ್ಕೆ ನಮ್ಮ ಒಪ್ಪಿಗೆ ಇದೆ. ತೆಗಿಬೇಕು ಸ್ಕೂಲ್ ಅಕ್ಕಪಕ್ಕ ಎಲ್ಲ ಒಂದು 20 ಮೀಟ್ರ್ ತಳಗೆ ಯಾವ್ಯಾವ ಇರ್ಬಾರ್ದು, ತೆಗೆದುಬಿಡೋದು. ಮಕ್ಕಳು ಭಾಳ ಅವನ್ನ ಖರೀದಿ ಮಾಡ್ತಾರೆ, ಚಾಕ್ಲೇಟು ಅದು ಇದು ತಿಂದು ಹಾಳಾಗ್ತಾರೆ. ಅದಕ್ಕೆ ಒಂದು ಹಣ್ಣಿನ ಅಂಗಡಿ ಅಂಥವು ಏನಾರು ಇದ್ದರೆ ಪರ್ಮಿಷನ್ ಕೊಡೋಕೆ ಹೇಳ್ತಾರೆ. ಏನು ಜಂಕ್ ಫುಡ್ ನಿಷೇಧ ಮಾಡಿದೆ ಶಾಲೆ ಸುತ್ತಮುತ್ತೆಲ್ಲ. ಸರ್ಕಾರ ರೋಡ್ ಸೈಡಲ್ಲಿ ಮಾರುವಂಥ ಜಂಕ್ ಫುಡ್ಡು, ಸ್ಕೂಲ್ ಪಕ್ಕ ರೋಡ್ ಸೈಡ್ ಮಾರುವಂಥ ಜಂಕ್ ಫುಡ್ಗಳನ್ನು ನಿಷೇಧ ಮಾಡಿರೋದಕ್ಕೆ ಸ್ವಾಗತಿಸ್ತೀವಿ. ಯಾಕೆ ಅಂದರೆ ಈಗ ಏನು ಫ್ಯಾಕ್ಟ್ರಿಗಳಲ್ಲಿ ಒಳ್ಳೆ ಗುಣಮಟ್ಟದ ಎಣ್ಣೆಯನ್ನು ಯೂಸ್ ಮಾಡ್ತಲ್ಲ, ಫುಡ್ಡು ಮೈದಾ ಹಿಟ್ಟು, ಸಕ್ಕರೆ ಇವೆಲ್ಲವೂ ಕಳಪೆ ಇರೋದ್ರಿಂದ ಅದೇನಾಗುತ್ತೆ ಅಂದರೆ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದಾರೆ. ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ಮಕ್ಕಳಿಗೆ ಏನೈತಿ, ಅದು ಹೃದಯಕ್ಕೂ ಆರೋಗ್ಯಕ್ಕೂ ದುಷ್ಪರಿಣಾಮ ಬೀಳ್ತೈತಿ. ಕೂಡಲೇ ಸರ್ಕಾರ ಏನು ಇಲ್ಲಿ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಮಾಡ್ತಿದ್ದಾರೆ, ಹಳ್ಳಿಗಳಲ್ಲಿದ್ದಾವೆ, ಸಿಟಿಗಳಿದ್ದಾವೆ, ಆಮೇಲೆ ಕನ್ಸರಸ್ ರೋಡಲ್ಲಿ ಈಗ ಮಾಡ್ತಿದ್ದಾರೆ, ಜಂಕ್ ಫುಡ್ಡು ತಯಾರು ಮಾಡ್ತಿದ್ದಾರೆ. ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸಿದರೆ ಅವ್ರೇನು ಮಾಡ್ತಾರೆ, ಒಳ್ಳೆ ಫುಡ್ಡನ್ನು ಯೂಸ್ ಮಾಡ್ಕೊಂಡು ಒಳ್ಳೆಯದು ಒಂದು ಉತ್ತಮವಾದ ಆಹಾರ ರೆಡಿ ಮಾಡ್ಬೋದು. ಎಲ್ಲ ಕಳಪೆ ಇರೋದ್ರಿಂದ ಮಕ್ಕಳಿಗೆ ಅದು ದುಷ್ಪರಿಣಾಮ ಬಿಡ್ತಲ್ಲ. ಕೂಡಲೇ ಅದನ್ನು ಜಂಕ್ ಫುಡ್ಗಳನ್ನು ನಿಷೇಧ ಮಾಡಬೇಕು. ಮೇನ್ ಇರೋದು ಕುರುಕುರಿ ಏನಾಗುತ್ತೆ ಅಂದರೆ ಸುಟ್ಟರೆ ಅದು ಬೆಂಕಿ ಹತ್ತತಿ, ಅಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಕಲಬೆರಕೆ ಆಗಿರೋದು. ಕೂಡಲೇ ಕಿರಾಣಿ ಅಂಗಡಿಗಳಲ್ಲಿ, ಸಣ್ಣ ಸಣ್ಣ ಶೆಡ್ಗಳಲ್ಲಿ ಏನು ಪಾಕೆಟ್ಗಳೇ ಲೇಸು, ಕುರುಕುರೆ ಈ ಸಣ್ಣ ಪುಟ್ಟ ಮಾರ್ತಿದಾರಲ್ಲ, ಅವನ್ನೆಲ್ಲ ನಿಷೇಧ ಮಾಡಬೇಕು ಅನ್ನೋದು ನಾವು ಸರ್ಕಾರಕ್ಕೆ ತಿಳಿಸ್ತೀವಿ. ವಿಶ್ವನಾಥ್ ಮಂಡ್ಲು, ರೈತ ಸಂಘದ ಅಧ್ಯಕ್ಷರು. ಜಂಕ್ ಫುಡ್ಡು ಅದರಲ್ಲಿ ಯಾವುದೇ ವಿಟಮಿನ್ಸ್ ಇಲ್ಲ. ಮೊದಲು ಆ ಅರಿವು ಬರಬೇಕು ತಂದೆ ತಾಯಿಗಳಿಗೆ. ಹೊಟ್ಟೆ ತುಂಬತೈತೆ ಅದನ್ನು ತುಂಬಲ್ಲ, ಸುಮ್ಮನೆ ನಾಲಿಗೆ ರುಚಿ, ಆರೋಗ್ಯ ಹಾಳು. ಇದರಿಂದ ಮಾಡಲಿ, ಯಾವನ ಮಕ್ಕಳು ತಿನ್ನೋಂಥವನ್ನ ಉತ್ತೇಜನ ಕೊಡಲಿ ಗೌರ್ಮೆಂಟು, ಬೇಕಾದ್ರೆ ಸಬ್ಸಿಡಿ ಕೊಡಲಿ, ವಿಟಮಿನ್ ಇರೋ ಅಂಥ ಫುಡ್ಡೇ ಕೊಡಲಿ, ನಾವು ಬೇಡ ಅನ್ನಲ್ಲ. ಈ ವಿಟಮಿನ್ 1% ಇಲ್ಲ, ಇದು 0 ಐತೆ, ಆರೋಗ್ಯನೂ ಹಾಳಾಗುತ್ತೆ. ಆಮೇಲೆ ನಾವು ದೊಡ್ಡವ್ರು ತಿಂದರೂ ಹಾಳಾಗತ್ತೆ, ಇನ್ನು ಸಣ್ಣ ಮಕ್ಕಳ ಪರಿಸ್ಥಿತಿ ಏನು, ಫಸ್ಟ್ ಅದನ್ನು ಯೋಚನೆ ಮಾಡಬೇಕು. ಬ್ಯಾನ್ ಮಾಡಿರೋದು ಭಾಳ ಸೂಕ್ತ ಇದೆ. ಆಮೇಲೆ ದೊಡ್ಡ ಕಂಪ್ನಿಗಳು ಸಹಿತ ಇದೇ ಥರ ಮಾಡ್ತಾಯಿದ್ದಾರೆ. ಜಂಕ್ ಫುಡ್ಡು ಟೇಸ್ಟಿಂಗ್ ಪೌಡ್ರ್ ಮಿಕ್ಸ್ ಮಾಡ್ತಾಯಿದ್ದಾರೆ, ಅದು ಭಾಳ ಎಫೆಕ್ಟ್ ಆಗ್ತೈತಿ. ಅರ್ಧಕ್ಕರ್ಧ ನಿಲ್ಲಿಸ್ಬೇಕು. ಈ ಅಂಗಡಿಯಾಗಿರೋ 50% ಐಟಮ್ ಎಲ್ಲವೂ ಬರೀ ಜಂಕ್ ಫುಡ್ಗಳೇ. ನೀವು ನೋಡ್ದಂಗೆ ಎಲ್ಲ ಟೇಸ್ಟಿಂಗ್ ಪೌಡ್ರು ಬ್ಯಾಡ್ ಎಫೆಕ್ಟು, ಸೈಡ್ ಎಫೆಕ್ಟ್ ಆಗ್ತಿರೋದು. ಅದು ನಿಲ್ಲಿಸಿದರೆ ಒಳ್ಳೆಯದು. ವಿಟಮಿನ್ ಇರೋವು ಏನಾರ ಮಾಡಲಿ. ಸರ್ಕಾರ ಈಗ ಆದೇಶ ಮಾಡಿರೋದು ತುಂಬ ಒಳ್ಳೆಯ ಆದೇಶ ಇದೆ. ಮಕ್ಕಳಿಗೆ ಆರೋಗ್ಯದ ಈ ಹಿಂದೆ ನಾವು ಚೆನ್ನಾಗಿ ಆರೋಗ್ಯ ಕೊಟ್ಟರೆ ಇದಾಗುತ್ತೆ. ಆ ಜಂಕ್ ಫುಡ್ಗಳು ಮತ್ತು ಇದು ಚಿಪ್ಸ್ ಅವೆಲ್ಲ ಇದು ಮಾಡ್ತಿರ್ತಾರೆ, ಅವ್ರ ಸ್ಟೋರೇಜು. ಅದ್ರ ಬದಲು ಸ್ಕೂಲಲ್ಲೇ ಫ್ರೂಟ್ಸು ಅಂಥವು ಯಾವುದಾದ್ರು ಇಟ್ಟರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರ್ತದೆ. ಆ ಉದ್ದೇಶದಿಂದ ಇದಕ್ಕೆ ನಮಗೆ ಸಮ್ಮತ ಐತೆ, ಬೆಂಬಲ ಐತೆ, ಸರ್ಕಾರಕ್ಕೆ ನಮ್ಮ ಬೆಂಬಲ ಐತೆ. ಜಂಕ್ಸ್ ಫುಡ್ಡು ಕೆಟ್ಟದ್ದು ಅಂತ ಗೊತ್ತಿದ್ದು ಸರ್ಕಾರ ಅವನ್ನ ಫ್ಯಾಕ್ಟ್ರಿಗಳು ಮಾಡಕ್ಕೆ ಬಿಟ್ಟಾರಲ್ಲ, ಅದನ್ನು ಫಸ್ಟ್ ತೆಗೆದ್ರೆ ಮಾರೋರು ಎಲ್ಲಿಂದ ಬರ್ತಾರೆ? ಹೌದ್ರಾ? ಅದು ಬಾಯಿ ರುಚಿ ಅಂತ ಅಲ್ಲ, ದೊಡ್ಡರೇ ತಿಂತಾರೆ ಅಂದಾಗ ದೊಡ್ಡರೇ ಸಣ್ಣರಿಗೆ ಮನೆಗೆ ತಿನ್ನಿಸಿದ ಮೇಲೆ ಮಕ್ಕಳು ಎಲ್ಲಿದ್ದರೂ ಅದನ್ನೇ ಹುಡ್ಕೊಂಡು ಹೋಗಿ ತಿಂತಾರೆ. ಆ ಮಕ್ಕಳದು ತಪ್ಪಲ್ಲ, ಇಟ್ಟರದು ತಪ್ಪಲ್ಲ. ಫಸ್ಟ್ ಏನು ಫ್ಯಾಕ್ಟ್ರಿ ಮಾಡಿ ಮಾರೋಕ್ಕೆ ಅವಕಾಶ ಕೊಟ್ಟಾರ ಅದನ್ನು ತೆಗೆದ್ರೆ ಎಲ್ಲರಿಗೂ ಒಳ್ಳೇದಾಗ್ತೈತಿ. ಸರ್ಕಾರ ತಗೊಂಡಿರೋ ರೂಲ್ಸು ಒಳ್ಳೇದೈತಿ, ಇಲ್ಲ ಅಂತಲ್ಲ. ಆದರೆ ಕಠಿಣ ಕ್ರಮ ತಗೊಳ್ಬೇಕಲ್ಲ. 4 ದಿನ ಮಾಡ್ತಾರೆ, 8ನೇ ದಿನಕ್ಕೆ ಮತ್ತೇನು ಯಥಾ ಪ್ರಕಾರ ಏನು ಅವರು ಅಧಿಕಾರಿಗಳು ಏನು ತಗೊಳ್ತಾರೆ ಅವಕಾಶ ಅವರಿಗೆ ಮಾರಕ್ಕೆ ಕೊಡ್ತಾರೆ. ಆದ್ದರಿಂದ ಅದು ಸರಿಯಾದ ವ್ಯವಸ್ಥೆ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು, ದೊಡ್ಡರಿಗೂ ಒಳ್ಳೆಯದು, ಆರೋಗ್ಯ ದೃಷ್ಟಿಯಿಂದ ಎಲ್ಲ ಚೆನ್ನಾಗಿರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಮೃತ್ಯುಂಜಯ ದಾವಣಗೆರೆ.